ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ 3 ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ, ಒಮ್ಮೆ ಅಧ್ಯಕ್ಷರಾಗಿ, ಒಮ್ಮೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ, ಅದರ ಜೊತೆಯಲ್ಲಿ ಪ್ರಸ್ತುತ ಅಜ್ಜಂಪುರ ಬಿಜೆಪಿಯ ನಗರದ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯನ್ನು ಮಾಡ್ತಿರುವಂಥವರು, ಜೊತೆಗೆ ಇತ್ತೀಚೆಗೆ ನಡೆದಂಥ ಅಜ್ಜಂಪುರ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಮೊಟ್ಟ ಮೊದಲ ಬಾರಿಗೆ ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿ ಬೋರ್ಡ್ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ಶ್ರೀಯುತ ಸಿದ್ದೇಗೌಡ ಚನ್ನಪುರ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ಸರ್, ಹೇಳ್ತೀರಾ ಸರ್? ನಾವು ಪ್ರಸ್ತುತ ಅಜ್ಜಂಪುರ ಬಿಜೆಪಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ. ಹೇಗಿದೆ ಒಂದು ಅಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷ ಸಂಘಟನೆ, ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ? ಸರ್, ಪಕ್ಷದ ಅಧ್ಯಕ್ಷ ಮುಳ್ಳಿನ ಹಾಸಿಗೆ ಇದ್ದಂತೆ ಇದೆ. ಏಕೆ ಅಂತಂದ್ರೆ ಪ್ರತಿಯೊಬ್ಬರನ್ನು ಸರ್ವತೋಮುಖವಾಗಿ ಹೊಂದಿಸ್ಕೊಂಡು ಹೋಗುವಂತ ಗುರುತರವಾದ ಜವಾಬ್ದಾರಿ ಇರುವಂತ ಕೆಲಸ. ಅದನ್ನ ನಮ್ಮ ನಾಯಕರಾದ DS ಸುರೇಶ್ ರವರು ನಮ್ಮ ಹೆಗಲಿಗೆ ನಮ್ಮ ಸುದೀರ್ಘ ಅನುಭವಗಳನ್ನು ನೋಡಿ, ಮತ್ತೆ ಈ ಅಜ್ಜಂಪುರ ನಗರದ, ನಾನು ಗ್ರಾಮಾಂತರ ಪ್ರದೇಶನ ಆದ್ರೂ ಅಜ್ಜಂಪುರದ ಜನತೆಯಲ್ಲಿ ಒಳ್ಳೆ ಒಡನಾಟ ಮತ್ತು ಸರಳತೆಯನ್ನು ಗುಣಗಳನ್ನು ಹೊಂದಿರೋದ್ರಿಂದ ನಮ್ಮ ಮಾನ್ಯ ನಾಯಕರಾದ DS ಸುರೇಶ್ ರವರು ನನಗೆ ಈ ಜವಾಬ್ದಾರಿಯನ್ನು ವಹಿಸಿದರು. ಅದೇ ರೀತಿ ನನ್ನ ಆತ್ಮೀಯವಾದಂಥ ಅತ್ಯತಿ ಮಧುಸೂದನ್, ರಾಜು ಅಂತ ಮತ್ತೆ ರಂಗಸ್ವಾಮಿ ಅಂತ ಇವರೆಲ್ಲರೂ ಸೇರಿ ಒಂದು ಸಂಘಟನಾ ಮನೋಭಾವ ಇರೋದ್ರಿಂದ ಇದನ್ನ ಅಜ್ಜಂಪುರ ನಗರ ಘಟಕ ಅಧ್ಯಕ್ಷರಾದರೆ ನಿಭಾಯಿಸುವಂಥ ಶಕ್ತಿ ಇದೆ ಅಂತ ಒಂದು ಜವಾಬ್ದಾರಿಯನ್ನು ನನ್ನ ಹೆಗಲಿಗೆ ಹಾಕಿದ್ರು. ಅದೇ ರೀತಿ ನಾನು ಚುನಾವಣೆಯ ಪೂರ್ವಭಾವಿಯಾಗಿ ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ಅಭ್ಯರ್ಥಿಗಳನ್ನು ಹಾಕಿದ್ರೆ ನಾವಲ್ಲಿ ಗೆಲ್ಲೇಬಹುದು ಅಂತ ನಿಕಟ ಸಂಪರ್ಕ ನಾವು ಮತ್ತೆ ನಮ್ಮ ಮಾಜಿ ಶಾಸಕರ ಹತ್ರ ಮತ್ತೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನ ಒಟ್ಟುಗೂಡ್ಕೊಂಡು, ಕಾರ್ಯಕರ್ತರ ವಿಶ್ವಾಸದ ಮೇರೆಗೆ ಕಾರ್ಯಕರ್ತರನ್ನು ಏನು ಹೇಳ್ತಾರೆ ಆ ವಾರ್ಡ್ನಲ್ಲಿ ಯಾರಿಗೆ ಅನುಕೂಲವಾಗುತ್ತದೆ ಅನ್ನೋಂಥದ್ದು ಪೂರ್ವವಾಗಿ ಅವ್ರ ಹತ್ರ ಎಲ್ಲರೂ ಚರ್ಚೆ ಮಾಡ್ಕೊಂಡಾಗ ಕಾರ್ಯಕರ್ತರಿಗೆ ಫಸ್ಟ್ ಮನ್ನಣೆ. ಯಾಕೆಂದ್ರೆ ಪಕ್ಷಕ್ಕೆ ಆಸ್ತಿ ಕಾರ್ಯಕರ್ತರು, ಯಾವುದೇ ನಾಯಕರನ್ನ ಮುಖ್ಯವಾಗಿ ಕಾರ್ಯಕರ್ತರು ಇಲ್ಲಿ ಬೇಸಿಕ್ ಆಗಿ ಅಂದ್ರೆ ನೀವು ಈಗ ನಗರದ ಅಧ್ಯಕ್ಷರಾಗಿ ಹತ್ತಿರ 1 ವರ್ಷಗಳಾಗಿರುವುದು. 1 ವರ್ಷಗಳ ಅವಧಿಯಲ್ಲಿ ನಿಮ್ಮ ಒಂದು ಪಕ್ಷ ಸಂಘಟನೆ ಆಗಿರ್ಬೋದು, ನಿಮ್ಮ ಒಂದು ಹೋರಾಟಗಳು ಯಾವ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ? ನಾವು ರೈತ ಪರ ಚಿಂತನೆ, ಎಲ್ಲಿ ಯಾವ ತೊಂದರೆ ಆಗುತ್ತೆ ಅಂತ ವಿರುದ್ಧವಾಗಿ ಪ್ರಸ್ತುತ ಸರ್ಕಾರದ ವಿರುದ್ಧವಾಗಿ ಕೆಲವೊಂದು ಪ್ರತಿಭಟನೆಗಳನ್ನು ಮಾಡಿದ್ದೀವಿ. ಅಂದ್ರೆ ಸಾರ್ವಜನಿಕವಾಗಿ ತೊಂದರೆ ಆಗಂತದಕ್ಕೆ ಯಾವುದನ್ನು ನಾವು ಸಹಿಸಿಕೊಳ್ಳದೆ ಪಕ್ಷದ ಪರವಾಗಿ ಪಕ್ಷದ ನಿಲುವು ಏನು ಹೇಳ್ತದೆ ಆ ಪಕ್ಷಕ್ಕೆ ಕಠಿಣಬದ್ಧವಾಗಿ ನಾವು ಸಿದ್ಧಾಂತವಾಗಿ ನಾವು ಬದುಕ್ತಾ ಬಂದಿರೋಂಥದ್ದು. ಭಾಜಪ ಅಂತಂದ್ರೆ ಅದೇ ರೀತಿ ಕಾರ್ಯಕರ್ತರೇ ಮೈಗೂಡಿಸ್ಕೊಂಡಿರೋಂಥ ಪಕ್ಷ ಏನು ಅಂತ ನಾವು ಅದನ್ನು ಭಾವಿಸಿ ಅದಕ್ಕೆ ಹೊಂದ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಈಗ ನೀವೀಗ ನಗರ ಅಧ್ಯಕ್ಷ ಆದ ನಂತರ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಪಕ್ಷ ಸಂಘಟನೆ ಒಂದೆಡೆ ಆದರೆ ಪ್ರಮುಖವಾಗಿ ಕಾರ್ಯಕರ್ತರು ಬೇಕಾಗುತ್ತೆ. ಕಾರ್ಯಕರ್ತರನ್ನ ಈಗ ಒಂದುಗೂಡಿಸುವ ನಿಟ್ಟಿನಲ್ಲಿ ಬಿಜೆಪಿಲಿ ಬೇರೆ ಬೇರೆ ಬಣಗಳಿದ್ದವರು ಮಾತು ಕೂಡ ಕೇಳಿ ಬರ್ತಾ ಇದೆ. ಎಲ್ಲರನ್ನೂ ಒಟ್ಟುಗೂಡಿಸುವ ನಿಟ್ಟಿನಲ್ಲಿ ಒಬ್ಬರು ಅಧ್ಯಕ್ಷರಾಗಿ ಯಾವ ರೀತಿ ಕಾರ್ಯಪ್ರವೃತ್ತರಾಗಿದ್ದೀರಾ? ಪ್ರತಿಯೊಬ್ಬರನ್ನು ವಿಶ್ವಾಸದಿಂದ, ಅವರು ಚಿಕ್ಕರಿರಲಿ ದೊಡ್ಡರಿರಲಿ, ಅವರ ಮನಸ್ಸನ್ನ ಅಂತರ ಆಳ ಅಭಿಮಾನ ಇವನ್ನೆಲ್ಲ ತಿಳ್ಕೊಂಡು ಅವ್ರನ್ನ ಎಲ್ಲಿ ತಪ್ಪಾಗಿದೆ, ನಮ್ಮಿಂದ ತಪ್ಪಾಗಿದೆಯೋ, ಕಾರ್ಯಕರ್ತರಿಂದ ತಪ್ಪಾಗಿದೆ, ನಾಯಕರಿಂದ ತಪ್ಪಾಗಿದೆ ಅನ್ನೋದನ್ನ ಸರಿಪಡಿಸೋ ಅಂತದನ್ನ ಮೊದಲ ಹಂತದಲ್ಲಿ ಮಾಡ್ಕೊಂಡ್ವಿ. ಆಮೇಲೆ ಬೇರೆ ಪಕ್ಷದಿಂದ ಒಳ್ಳೆ ಪ್ರಬಲವಾಗಿರೋಂಥವ್ರನ್ನ ಬರ್ತೀವಿ ಅಂತಂದನ್ನ ಬರಮಾಡ್ಕೊಂಡು ಅಜ್ಜಂಪುರ ಗೆಲುವಿಗೆ ಪೂರಕವಾದಂಥ ವಾತಾವರಣ ನಾವು ಸೃಷ್ಟಿ ಮಾಡ್ಕೊಂಡ್ವಿ. ಅದರ ಜೊತೆಗೆ ಈ ಹಿಂದೆ ನೀವು 3 ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ರಿ. ಆ 3 ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ನಿಮ್ಮ ಒಂದು ಸೇವೆ, ನಿಮ್ಮ ಒಂದು ಪಕ್ಷ ಈಗ ಸ್ಥಳೀಯ ಆಡಳಿತದಲ್ಲಿ ಗ್ರಾಮ ಪಂಚಾಯಿತಿ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಸತತವಾಗಿ 3 ಬಾರಿ ಗೆದ್ದಿರುವಂಥದ್ದು ಹೇಗೆ ಅನಿಸ್ತಾ ಇದೆ? ನನಗೆ ತುಂಬಾ ಖುಷಿ ತಂದುಕೊಟ್ಟಿದೆ. ಎಷ್ಟು ಕೆಲಸ ಮಾಡಿದ್ರು ಗ್ರಾಮಾಂತರ ಪ್ರದೇಶಗಳಲ್ಲಿ ಸಾಲು. ನಾನು ಅಂದ್ಕೊಂಡಿರೋ ಪ್ರಕಾರ ನನ್ನ ಗ್ರಾಮ ವಿಕಾಸ ಆಯ್ಕೆ ಮಾಡಲು ಯಶಸ್ವಿಯಾಗಿ ಗ್ರಾಮ ಪಂಚಾಯಿತಿಗೆ 2 ಗ್ರಾಮನ ಒಂದೇ ಗ್ರಾಮ ಪಂಚಾಯಿತಿಯಲ್ಲಿ ಇಡೀ ತಾಲೂಕಿಗೆ 5 ಗ್ರಾಮ ವಿಕಾಸ ಯೋಜನೆಯಲ್ಲಿ ಸರ್ಕಾರ ಮಾನ್ಯತೆ ಮಾಡೋದು. ಅದರಲ್ಲಿ 2ನ್ನ ಆಯ್ಕೆ ಮಾಡಿಸೋ ಅಂತ ಭಾಗ್ಯ ನನಗೆ ಸಿಕ್ಕಿದೆ ಅಂತ ಹೇಳಿ ಬಗ್ವಳ್ಳಿ ಮತ್ತೆ ಚೆನ್ನಾಪುರ 1 ಕೋಟಿ ರೂಪಾಯಿ ಅನುದಾನದಲ್ಲಿ ಎಲ್ಲಾ ರಸ್ತೆಗಳನ್ನ, ಗ್ರಾಮಾಂತರ ಪ್ರದೇಶಗಳ ಹಳ್ಳಿ ರಸ್ತೆಗಳನ್ನು ಸಿಸಿ ರಸ್ತೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ವಿ. ಆ ವಹಿಸಿ ನನಗೆ ಪೂರಕವಾದ ಕೆಲಸಗಳನ್ನ ಮಾಡಿದೀನಿ ಅಂತ ನನ್ನ ಮನಸ್ಸಿಗೆ ಆತ್ಮತೃಪ್ತಿನೂ ಇದೆ. ಇನ್ನೂ ಮಾಡಬೇಕು ಅಂತ ಇದೆ. ಯಾಕೆ ಅಂತಂದ್ರೆ ಒಂದು ಪಟ್ಟಣ ನೋಡಿದಾಗ ನಮ್ಮ ಗ್ರಾಮಕ್ಕೆ ನನ್ನ ಕೊಡುಗೆ ಏನು ಅನ್ನೋದನ್ನ ನಾನು ತುಂಬಾ ಚಿಂತೆ ಮಾಡ್ತೀನಿ. ನನ್ನ ಸರ್ವಸ್ವನು ನಾನು ಸಾರ್ವಜನಿಕವಾಗಿ ಜೀವನಕ್ಕೆ ನಾನು ಮುಡುಪಾಗಿದ್ದೀನಿ. ನನ್ನ ಮನೆ ಅಂತ ಯಾವುದೇ ಕೆಲಸ, ಸಾರ್ವಜನಿಕ ಯಾವುದೇ ನಿಸ್ವಾರ್ಥ ಸೇವೆಯಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಅಂದ್ರೆ ನೀವೀಗ 3 ಬಾರಿ ಸದಸ್ಯರಾಗೋದ್ರ ಜೊತೆಗೆ 1 ಬಾರಿ ಪ್ರಭಾರಿ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸ್ತಾರೆ. ಅಧ್ಯಕ್ಷ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಗ್ರಾಮಕ್ಕೆ, ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಿದ್ದೇಶ್ವರ ಕೊಡುಗೆ ಏನು? ನಾವು ಕುಡಿಯೋ ನೀರಿಂದು ಅಭಾವ ಬಂತು ಪರಿಸ್ಥಿತಿ. ಅದನ್ನು ಸ್ವಂತ ಅಜ್ಜಂಪುರದಿಂದ ಒಂದು ಬೋರ್ವೆಲ್ನ ರಿಕ್ವೆಸ್ಟ್ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಸರ್ಕಾರ ಕೊಡೋಂಥ ಫಂಡಿಂಗ್ನಲ್ಲೇ
ನೀರನ್ನ ಮನೆಗೆ ಯಾವುದೇ ಪ್ರಾಮಾಣಿಕವಾಗಿ ಯಾವುದೇ ರೈತ ವರ್ಗ ಕುಟುಂಬಗಳಿಗೆ ದನಕರುಗಳು ಜಾನುವಾರು ಗ್ರಾಮಾಂತರ ಪ್ರದೇಶ ಅಂದ್ರೆ ತಮಗೆ ಗೊತ್ತಿದ್ದಂಗೆ ಜಾನುವಾರುಗಳು ಅತಿ ಹೆಚ್ಚಾಗಿ ಸಾಕಿರೋಂಥ ಪ್ರದೇಶ ನಮ್ಮದು. ಅಂತ ಪ್ರದೇಶದಲ್ಲಿ ನೀರಿಗೆ ಮೂಲಭೂತ ಸೌಕರ್ಯಗಳು ಯಾವುದಕ್ಕೂ ತೊಂದರೆ ಆಗದ ರೀತಿ ನಾವು ನಿಭಾಯಿಸೋದ್ರಲ್ಲಿ ಯಶಸ್ವಿಯಾಗಿ ಮಾಡಿದ್ವಿ. ಅಂದಿನ ಸದಸ್ಯರುಗಳು, ಅಧ್ಯಕ್ಷರಾಗಿ ಉಪಾಧ್ಯಕ್ಷ ಎಲ್ಲರೂ ಸಹಕಾರದಿಂದ ನಾವು ಅದನ್ನ ಯಶಸ್ವಿಯಾಗಿ ಇದನ್ನು ಮಾಡಿದ್ವಿ. ಓಕೆ, ನೀವೀಗ ಅಧ್ಯಕ್ಷರಾದ ಸಂದರ್ಭದಲ್ಲಿ ಅದಕ್ಕೂ ಮೊದಲು ಇನ್ನೊಂದು ಕೇಳುವಂಥದ್ದು, ಗ್ರಾಮಾಂತರ ಪ್ರದೇಶ ಬರುತ್ತೆ ನೀವು ಇರುವಂಥದ್ದು, ನಿಮ್ಮ ಒಂದು ಪಂಚಾಯಿತಿ. ಇಲ್ಲಿ ನೀವು ಅಧ್ಯಕ್ಷರಾಗಿರುವಂಥದ್ದು ನಗರ ಘಟಕ, ನಗರ ಬಿಜೆಪಿ ಅಧ್ಯಕ್ಷರಾಗಿರುವ. ಗ್ರಾಮಾಂತರ ಇಲ್ಲಿ ನಗರದವ್ರನ್ನ ಅಧ್ಯಕ್ಷರು ಮಾಡಿದೆ, ನಿಮ್ಮನ್ನೇ ಅಧ್ಯಕ್ಷ ಮಾಡಲು ಕಾರಣ ಏನು? ನಮ್ಮಲ್ಲಿ ಅಂತಂದ್ರೆ ಅಪೂರ್ವವಾಗಿ ಅಜ್ಜಂಪುರ ಚೆನ್ನಾಪುರ ಒಂದು ಅವಿನಾಭಾವ ಸಂಬಂಧ ಇದೆ. ಅಂದ್ರೆ ಅಜ್ಜಂಪುರಕ್ಕೆ ಹೊಂದ್ಕೊಂಡಂಥದ್ದು. ಮೂಲತಃ ನಾನು ಕಸುಬಿನಲ್ಲಿ ಒಬ್ಬ ಹಾಲು ಮಾರಾಟಗಾರರಾಗಿದ್ದೆ. ಪಕ್ಷ ಸಾಮಾನ್ಯವಾಗಿ ನಿಷ್ಠಾವಂತರಿಗೆ ಪಕ್ಷ ಏನ್ ಮಾಡ್ತಾ ಇದೆ ಅಂದ್ರೆ ಪಕ್ಷಕ್ಕೆ ನಿಷ್ಠೆಯಾಗಿರೋಂಥದನ್ನ ಗುರುತಿಸುತ್ತೆ. ಯಾವುದೇ ಗುರುತರ ಜವಾಬ್ದಾರಿ ಅವನ ಹಣ ಅಂತಸ್ತು ನೋಡಿ ಮಾಡೋದಿಲ್ಲ. ಪಕ್ಷ ನಾನು ಮಾಡ್ತಾ ಇರೋದಂದ್ರೆ ಪ್ರತಿ ಹಂತದ ಕೆಳವರ್ಗದಿಂದ ಮೇಲ್ವರ್ಗದ ಜನರನ್ನು ವಿಶ್ವಾಸ ಗಳಿಸಿರೋಂಥ ಒಂದು ಇದರಿಂದ ನನಗೆ ಪಕ್ಷ ಕೊಟ್ಟಂತ ಜವಾಬ್ದಾರಿ. ಅದರ ಜೊತೆಯಲ್ಲಿ ಆ ಅಜ್ಜಂಪುರ ಮೊಟ್ಟ ಮೊದಲ ಬಾರಿಗೆ ಪಟ್ಟಣ ಪಂಚಾಯಿತಿಯಾಗಿ ಆಗಿರುವಂಥದ್ದು, ಮೊದಲ ಬಾರಿಗೆ ಚುನಾವಣೆ ನಡೆಯುತ್ತೆ. ಅಲ್ಲಿ ಈಗ ಬಿಜೆಪಿ ಬೋರ್ಡ್ ಬಂದಿರುವಂಥದ್ದು. ಮೊದಲನೇದಾಗಿ ಕೇಳ್ತೀನಿ, ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಖುಷಿ ಅಂತಲ್ಲ, ಅದು ಇಡೀ ಪಕ್ಷದ ಕಾರ್ಯಕರ್ತರಿಗೆ, ನಮ್ಮ ನಾಯಕರಾದ DS ಸುರೇಶ್ ಅವರಿಗೆ, ಉತ್ಸವರಿಗೆ ಕೊಟ್ಟಂತ ನಮ್ಮ ಚನ್ನಬಸಪ್ಪನವರು ಮತ್ತು ನಮ್ಮ ಶೃಂಗೇರಿ ಕ್ಷೇತ್ರದ ಮಾಜಿ ಸಚಿವರಾದ ಜೀವರಾಜರವರ ಚಾಣಾಕ್ಷತೆಯನ್ನ ಒಂದು ಇಂಟ್ಸ್ ಕೊಟ್ಟರು ನಮಗೆ. ಆ ಇಂಟ್ಸ್ನ ನಮ್ಮ ನಾಯಕರ ಕೊಟ್ಟಂತ ಇಂಟ್ಸ್ ನಾವು ಉಪಯೋಗ ಮಾಡ್ಕೊಂಡು ಯಾರನ್ನ ಎಷ್ಟು ರೆಬಲ್ ಆಗಿರೋಂಥವ್ರನ್ನ ಪಕ್ಷದಾಗೆ ಅಭ್ಯರ್ಥಿಗಳಾಗಿದ್ದಂತ ಮನವೊಲಿಸಿ ಅವ್ರನ್ನ ವಾಪಸ್ ಹಿಂದಕ್ಕೆ ತಗ್ಸಿ, ಆದ್ರೂ ಒಂದು ಕ್ಷೇತ್ರದಲ್ಲಿ ನಾವು ಫೇಲ್ ಆದ್ವಿ. ಅದು ನಮ್ಮ ಆಂತರಿಕ ಅಂದ್ರೆ ಪಕ್ಷದ ಕಾರ್ಯಕರ್ತರನ್ನ ಗೊಂದಲಕ್ಕೆ ಅಲ್ಲಿ ಇದನ್ನ ಮಾಡ್ಕೊಂಡು ಅದನ್ನ ನಮ್ಮ ಚನ್ನಬಸಪ್ಪನವರು ತುಂಬಾ ಎಳೆಯಾಗಿ ಹೇಳಿದ್ರು, ನಮಗೆ ಯಾವ ರೀತಿ ಆಗುತ್ತೆ, ಚುನಾವಣೆ ಮಾಡಿದಾಗ ನಮ್ಮ ಎದುರಾಳಿಗಳು ಏನೇನ್ ಮಾಡ್ತಾರೆ ಅಂತ. ಅವನ್ನೆಲ್ಲವನ್ನು ಮೈಗೂಡಿಸ್ಕೊಂಡು ಯಶಸ್ವಿಯಾಗಿ ನಮ್ದು ಇನ್ನು 2 ಸೀಟ್ ಗೆಲ್ಲ ಅಂತದ್ದು ಹತ್ರದಲ್ಲಿ ಹೋಯ್ತು. 2 ಸೀಟ್, ಒಂದು 15 11 ಹೋಟೆಲ್ ಒಬ್ರು ಸೋತರು, ಒಂದು 16 ಹೋಟೆಲ್ ಒಬ್ರು ಸೋತರು, 30 ಹೋಟೆಲ್ ಒಬ್ರು ಸೋತರು. ಅಂದ್ರೆ ಸೋಲುವೆ, ಅದನ್ನ ಸೋಲು ಮತದಾರರ ತೀರ್ಪುನ ನಾವು ಒಪ್ಕೊಂತೀವಿ. ಆದ್ರೆ ಪಕ್ಷಕ್ಕೆ ಇನ್ನೂ ನನಗೆ 6 ಸೀಟ್ ಬಂದಿರೋಂಥದಕ್ಕಿಂತ ಖುಷಿ ಇನ್ನೇನು ಅಂತರದಲ್ಲಿ ಸೋತರು. ಒಂದು ರಿಸರ್ವೇಶನ್ SC ಅವನು ತುಂಬಾ ಕಷ್ಟಪಟ್ಟಿದ್ದ, ಏನೋ ಒಂದು ಶುಲ್ಕ ಕಾರಣಕ್ಕೋಸ್ಕರ ಮತದಾರರು ಅವರ ತೀರ್ಪಿಗೆ ತಲೆಬಾಗಬೇಕು ನಾವು. ಅವನು ಸೋತಿದ್ದು ನನಗೆ ತುಂಬಾ ನೋವು ತಂದಿದೆ. ಓಕೆ, ಅದರ ಜೊತೆಗೆ ಆ ಮೊದಲ ಬಾರಿ ಪಟ್ಟಣ ಪಂಚಾಯಿತಿ ಆದಾಗೆ ಇದು ಮೊಟ್ಟ ಮೊದಲ ಬಾರಿಗೆ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಆಗಿರುವಂಥದ್ದು. ಈ ಒಂದು ಗೆಲುವು ಕಾರ್ಯಕರ್ತರು ಎಷ್ಟು ಹುಮ್ಮಸ್ ತಂದಿದೆ? ಕಾರ್ಯಕರ್ತರು ಈ ದೇಶದ ಮುಂಚೂಣಿಯಲ್ಲಿರುವಂತ ನಮ್ಮ ಇಡೀ ಪ್ರಪಂಚನೇ ತಿರುಗಿ ನೋಡುವಂತ ಈ ದೇಶದ ಪ್ರಧಾನಿಯನ್ನು ನೋಡಿ ನನ್ನ ಅಜ್ಜಂಪುರದ ಮತದಾರರು ಬದಲಾವಣೆ ಬಯಸಿದ್ರು. ಶಾಸಕರು ಸುದೀರ್ಘವಾಗಿ 2 ವರ್ಷ ಯಾವುದೇ ಅಜ್ಜಂಪುರ ಪ್ರೋಗ್ರೆಸ್ ಇಲ್ಲದಂತ ಕಾರ್ಯವನ್ನು ನೋಡ್ಕೊಂತ ಬಂದ್ರು. ಮತದಾರರು ನೋಡಿದಂತ ನಾವೇನ್ ಮಾಡಿದ್ವಿ, ಮತದಾರರ ಬಳಿ ಮನೆ ಪ್ರತಿಯೊಂದು ವಾರ್ಡನ್ನು ಹಂತವಾಗಿ ನಾನು ಈ ಕ್ಷೇತ್ರದ ಇದರಿಂದ ಒಡನಾಟ ಇದ್ದಿದ್ದು ಪ್ರತಿ ಕ್ಷೇತ್ರ ಪ್ರತಿ ವಾರ್ಡಲ್ಲಿ ಹೋಗಿ ಮತದಾರರನ್ನ ಮನಸೆಳೆಯುವಂತ ಕೆಲಸ ಮಾಡಿದ್ವಿ. ಅಂದ್ರೆ ಆ ಕ್ಷೇತ್ರದ ನಮ್ಮಲ್ಲಿರೋಂಥ ಮುಂಚೂಣಿ ನಾಯಕರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ಅವ್ರನ್ನೆಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಯಾರನ್ನ ಅಪ್ರೋಚ್ ಮಾಡಿದ್ರೆ ಏನಾಗುತ್ತೆ ಅಂತ ಅನ್ನೋದನ್ನ ಒಂದು ಭಾವನೆಯನ್ನ ಕೇಳ್ಕೊಂಡು ಅವ್ರ ಹತ್ರ. ಯಾಕೆಂದ್ರೆ ಮರಕ್ಕಿಂತ ಮರ ದೊಡ್ಡದು, ಅವರ ಅನುಭವನ ನಾವು ತೆಗೆದುಕೊಂಡು ಮತದಾರರನ್ನ ಖುದ್ದಾಗಿ ನಾವು ಮನವೊಲಿಸಂತ ಕೆಲಸ ಮಾಡ್ಕೊಂತ ಹೋದಾಗ ಬಿಜೆಪಿಗೆ ಕೊಟ್ರೆ ಈ ದೇಶನ ನಾವು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಜಿಯವ್ರನ್ನ ಆಶಯದಂತೆ ನೋಡ್ತಾ ಇದೀವಿ. ಜನಕ್ಕೋಸ್ಕರ ಏನ್ ಮಾಡ್ತಾ ಇದೆ ಅನ್ನೋದನ್ನ ಅರಿವನ್ನು ಮೂಡಿಸಿದ್ವಿ. ಒಬ್ಬ ಸಾಮಾನ್ಯ ಕುಟುಂಬದ ವರ್ಗದ ಉಡುಪಿ ಅಥವಾ ಚಮ್ಮಾರನಿಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟರಂತ ವ್ಯಕ್ತಿಗಳನ್ನ ಉದಾಹರಣೆ ಕೊಟ್ಟು ಅಜ್ಜಂಪುರದಲ್ಲಿ ನಮ್ ಗೆಲುವು ತುಂಬಾ ಅಭೂತಪೂರ್ವವಾದ ಗೆಲುವು ಅಂತ. ಯಾಕೆಂತಂದ್ರೆ ಒಂದು ಕಾಂಗ್ರೆಸ್ ಬೆಲ್ಟ್ ಅಂತಾನೆ ಹೆಸರುವಾಗಿರುವಂತ ಇದು ಅಜ್ಜಂಪುರ. MP ಚುನಾವಣೆಯಲ್ಲೂ ನಾವು ಕಾಂಗ್ರೆಸ್ MLA ಕ್ಷೇತ್ರಕ್ಕೆ ನಾವು 300-400 ಹೋಟೆಲ್ ಡಿಫರೆನ್ಸ್ ಬಂದ್ವಿ. ಅವತ್ತೇ ನಾವು ಡಿಸೈಡ್ ಮಾಡಿದ್ವಿ, ಪಟ್ಟಣ ಪಂಚಾಯತಿನ ನಮ್ಮ ಎಫರ್ಟ್ ತುಂಬಾ ಚೆನ್ನಾಗಿ ಹಾಕಿದ್ರೆ ನಾವು ಅಧಿಕಾರ ಹಿಡಿಯೋದ್ರಲ್ಲಿ ಯಶಸ್ವಿ ಆಗ್ತೀವಿ ಅಂತ ನಾವು ಆಲೋಚನೆ ಮಾಡಿ ನಾವೆಲ್ಲ ಪ್ರಮುಖರು, ನಮ್ಮ ಪಕ್ಷದ ಪ್ರಮುಖರುಗಳು, ಅಧ್ಯಕ್ಷ ಒಬ್ಬನಿಂದನೇ ಅಂತ ಸಾಧ್ಯ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ನಮ್ಮ ಮುಂಚೂಣಿ ನಾಯಕರುಗಳು ಏನಿದ್ದಾರೆ ಇವತ್ತು ಪ್ರಸ್ತುತ ಒಂದು ಬಾರಿ ಗೆದ್ದಿರೋಂಥ ಸದಸ್ಯರುಗಳನ್ನ ಅವ್ರ ಸಹಕಾರ ಸಲಹೆ ಅವ್ರನ್ನ ಜೊತೆಯಲ್ಲೇ ಇಟ್ಕೊಂಡು ನಾವು ಕೆಲಸ ಮಾಡಿದಂತ ಇದಕ್ಕೆ ಈ ಅಭೂತಪೂರ್ವ ಗೆಲುವಿಗೆ ಒಂದು ದೊಡ್ಡ ಸಾಧನೆ ಅಂತ ಇರುತ್ತೆ. ಅಂದ್ರೆ ಒಬ್ರು ನಗರದ ಅಧ್ಯಕ್ಷರಾಗಿ ಆ ಪಟ್ಟಣ ಪಂಚಾಯತಿಗಳು ನಿಮ್ಮ ವ್ಯಾಪ್ತಿನ ಬರುವಂತದ್ದು, ಒಬ್ರು ನಗರ ಅಧ್ಯಕ್ಷರಾಗಿ ಈ ಒಂದು ಯಶಸ್ಸು ನಿಮ್ಗೆ ಎಷ್ಟು ಖುಷಿ ಇದೆ? ನನಗೆ ಖುಷಿ ಏನಂದ್ರೆ ನಾನು ಮೂಲತಃವಾಗಿ ನನ್ನೂರನ್ನ ಎಷ್ಟು ಪ್ರೀತಿಸ್ತೀನಿ, ಅಜ್ಜಂಪುರನ ಯಾವತ್ತೂ ಅಷ್ಟೇ ಪ್ರೀತಿಸ್ತೀನಿ. ಯಾಕೆ ಅಂತಂದ್ರೆ ನಾನು ಎಲ್ಲಿ ಹೋದ್ರು ಯಾವ ಅಂದ್ರೆ ಅಜ್ಜಂಪುರ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಅದನ್ನು ನನಗೆ ಮೂಲಭೂತ ಎಲ್ಲದನ್ನೂ ಕೊಟ್ಟಿದೆ. ಅದನ್ನ ಋಣ ತೀರಿಸ್ಬೇಕಂತ ನಾನು ಅಜ್ಜಂಪುರ ನನಗೆ ಕೊಟ್ಟು. ಯಾಕೆ ಅಂತ ಅಷ್ಟು ನಾನು ಓದಿದಂತ ಶಾಲೆ ಅಜ್ಜಂಪುರ.
ಆ ಶಾಲೆಗೆ ನನ್ನ ಹಿಂದೆ ಕಳೆದ ಬಾರಿ ಶಾಸಕರಾದಾಗ ಕಾರ್ಯಾಧ್ಯಕ್ಷರನ್ನು ಮಾಡಿ ನನಗೆ ಒಂದು ಸಂತೋಷ ವಿಚಾರ ಏನಂತಂದ್ರೆ ಅಲ್ಲಿ ಒಂದು ಕಟ್ಟಡಗಳು ಇಂಥದಕ್ಕೆಲ್ಲ ಕಟ್ಟೋದಕ್ಕೆ ನಮ್ಮ ಮಾನ್ಯ ಮಾಜಿ ಶಾಸಕರಾದ ಡಿ ಎಸ್ ಸುರೇಶ್ ಅವರು ಪೂರ್ತಿ ಪರ್ಮಿಷನ್ ಕೊಟ್ಟು ಅವರೇ ಅಧ್ಯಕ್ಷರವರಿಗೆ ಅವರು ಗೌರವ ಅಧ್ಯಕ್ಷರಾಗಿಕೊಂಡು ಪೂರ್ತಿ ನನಗೆ ಇದನ್ನ ಮಾಡ್ಕೊಂಡು ಕಾರ್ಯಾಧ್ಯಕ್ಷ ಅಂತೇಳಿ ಮಾಡ್ಕೊಂಡು ಅವ್ನು ಕೊಟ್ಟರು. ಪ್ರಗತಿಯಲ್ಲಿ ನಾವು ಇದನ್ನ ಸಾಧಿಸ್ತಾ ಹೋದಾಗ ಶಾಸಕರ ಗಮನಕ್ಕೆ ಇದ್ದಂಗೆ ಒಂದು ಜೂನಿಯರ್ ಕಾಲೇಜಲ್ಲಿ ಎರಡು ಬಿಲ್ಡಿಂಗ್ನ ಹೊಸದಾಗಿ ಕಟ್ಟಿಸಿದೆ. ಸರ್ಕಾರಿ ಮೇಲಧಿಕಾರಿಗಳು ಇರ್ಬೋದು, ಸರ್ಕಾರಿ ಇವ್ರನ್ನೆಲ್ಲ ಇಟ್ಕೊಂಡು ಬಿಲ್ಡಿಂಗ್ ಕಟ್ಟಿಸಿದಾಗ ಇವನೊಂದು ಭರವಸೆ ಅಂತ ಅದೊಂದು ಭರವಸೆನ ಇಟ್ಕೊಂಡು ಅವ್ರ ಮನಸ್ಸಲ್ಲಿ ಉಳಿದಿದೆ ಅದು ಯಾವಾಗಲೂ. ಅಂದ್ರೆ ನನ್ನ ನೇರವಾಗಿ ಕೇಳ್ತೇನೆ, ಸಿದ್ದೇಶ್ವರು ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ನಾವು ನಿಸ್ವಾರ್ಥ ಸೇವೆಯನ್ನ ಮಾಡ್ತೀವಿ. ಪಕ್ಷ ಏನ್ ಕೊಟ್ರು ಮಾಡೋಕ್ಕೆ ರೆಡಿ ಇದೀವಿ. ಮುಂದೆ ಈಗ ಈ ಸರಿ ಜಿಲ್ಲಾ ಪಂಚಾಯತಿ ನಮ್ಮ ಬಗ್ವಳ್ಳಿ ಕ್ಷೇತ್ರ SC ಅಂತೇಳಿ ನಮ್ಗೆ ಕೇಳಿ ಬರ್ತಾ ಇದೆ. ಅದಿಲ್ಲ ಅಂತಂದ್ರೆ ನಾವು ಯಾವತ್ತೂ ಜಿಲ್ಲಾ ಪಂಚಾಯತ್ ಮಾಡೋವಷ್ಟು ಸಮರ್ಥತೆ ಇದೆ. ಇದನ್ನ ಚುನಾವಣೆ ಎದುರಿಸುವಷ್ಟು ನನಗೆ ಪೂರಕವಾದ ಎಲ್ಲ ವಾತಾವರಣಗಳು ಇದೆ. ಪ್ರತಿ ಕ್ಷೇತ್ರನ ಜಿಲ್ಲಾ ಪಂಚಾಯತ್ ಕ್ಷೇತ್ರನ ನನ್ನ ಮತದಾರರು ಇಂಥ ಊರಲ್ಲಿ ಒಂದು ಕನಿಷ್ಠ ಹೋದ್ರೆ 20-25 ಜನದ ಹೆಸರನ್ನ ಕರೆದು ಮಾತಾಡ್ಸೋಂತ ಒಂದು ಗುಣ ಹೊಂದಿದ್ದೀನಿ. ಯಾಕೆಂದ್ರೆ ನೆಕ್ಸ್ಟ್ ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸಿದ್ದೇಶ್ವರು ಆಸ್ಪರೆಂಟ್ ಆಗ ನಮ್ದು ಎಲ್ಲದಕ್ಕಿಂತ ಮುಂಚೆಯಾಗಿ ಮಾನ್ಯ ನಮ್ಮ DS ಸುರೇಶ್ ಅವ್ರನ್ನ ಶಾಸಕರನ್ನ ಮಾಡಿ 2030ಕ್ಕೆ ನಮ್ಮ ಒಂದು ಆಸೆ ಗುರಿ ಇದೆ. ನಮ್ಮ ತಂದೆಯವರ ಆಸೆ ಅಂತೆ ಆಗ್ಲೇಬೇಕು ಅಂತೇಳಿ, ಅದು ಭಗವಂತನ ಇಚ್ಛೆ ಇದ್ರೆ ಭಗವಂತ ಕೊಟ್ರೆ ನಾನು ಚುನಾವಣೆ ಮಾಡೋಕ್ಕೆ ನಾವು ಪೂರ್ವ ಏನು ಮೂಲಭೂತ ಯಾರು ಬೇಕು ಎದಕ್ಕನ್ನಾದ್ರೂ ನಾನು ರೆಡಿ ಇದ್ದೀನಿ ಅಂತೇಳಿ ನಮ್ಮ ಮಾಧ್ಯಮ ಮುಖಾಂತರ ನಮ್ಮ ಪಕ್ಷದ ವರಿಷ್ಠರಿಗೂ ಆದ್ರೂ ಗಮನ ಸೆಳೆಯುವಂತ ಕೆಲಸ ಮಾಡ್ತಿದ್ದೀನಿ. ಓಕೆ, ಅಂದ್ರೆ ಮುಂದಿನ ದಿನಗಳಲ್ಲಿ ಪಕ್ಷ ಈಗ ವೈಯಕ್ತಿಕವಾಗಿ ನೀವು ನಿರೀಕ್ಷೆ ಮಾಡೋದು ಬೇರೆ, ಹಾಗೆ ನಿಮ್ಮಿಂದ ಪಕ್ಷ ನಿರೀಕ್ಷೆ ಮಾಡುವಂತದ್ದು ಪಕ್ಷ ನಿಮ್ಮಿಂದ ಏನ್ ನಿರೀಕ್ಷೆ ಮಾಡ್ಬೋದು? ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಸಂಘಟನೆಯನ್ನ ತೊಡ್ತಾ ಬರ್ತಾ ಇದ್ದಾರೆ. ಗೌಡ್ರೆ ನಿಮಗೆ 9ನೇ ಮಾಡ್ಕೊಡೋದು ಬಿಟ್ಟು ಇನ್ನೊಂದು ಮಾಡ್ಕೊಟ್ಟಿದ್ರೆ ಇನ್ನೊಂದು ಕ್ಷೇತ್ರ ಗೆಲ್ಲಿಸ್ತಾ ಇದ್ರಿ, ನಿಮಗೆ ನಿಮ್ಮ ಅಂದ್ರೆ ಬೇಸಿಕ್ ನಿಮಗೆ ಇದಿದೆ ಅಂತ ಹೇಳ್ತಾರೆ. ಪಕ್ಷ ನಮ್ಮ ಪ್ರತಿಷ್ಠೆನ ಎಲ್ಲೂ ತೋರಿಸೋದಿಲ್ಲ. ಪಕ್ಷಕ್ಕೋಸ್ಕರ ನಿಷ್ಠೆಯಾಗಿರ್ತೀನಿ. ಪಕ್ಷ ಕೊಟ್ರೆ ಜವಾಬ್ದಾರಿಯಿಂದ ಚುನಾವಣೆ ಮಾಡ್ತೀವಿ. ನೀನ್ ಬೇಡ ಪಕ್ಷ ಇಂತ ನೀವು ಕೊಟ್ಟಿದೆ ಅವ್ನು ಗೆಲ್ಲಿಸ್ಕಮ್ಮ ಅಂತಂದ್ರೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಯಾವತ್ತೂ. ಇದು ಮತ್ತೆ ಇದಕ್ಕೆ ಅತಿ ಶೋಕ್ತವಾಗಿ ಹೇಳ್ತಾ ಇರೋ ಮಾತಲ್ಲ. ಪಕ್ಷದ ಜವಾಬ್ದಾರಿ ಪಕ್ಷಕ್ಕಿಂತ ದೊಡ್ಡದು ಯಾರಿಲ್ಲ, ವ್ಯಕ್ತಿಗಿನ್ನ ಪಕ್ಷ ದೊಡ್ಡದು. ಓಕೆ, ಅದರ ಜೊತೆ ಈಗ ರಾಜಕೀಯವಾಗಿ ಬಂದಾಗ ಈಗ ಪ್ರಸ್ತುತ ಈಗ ವಿರೋಧ ಪಕ್ಷ ಆಗಿರುವಂತದ್ದು ತರೀಕೆರೆಯಲ್ಲಿ, ಈಗ ಇಲ್ಲಿನ ಶಾಸಕರ ವಿರೋಧ ಆಗಿರ್ಬೋದು, ರಾಜ್ಯ ಸರ್ಕಾರದ ವಿರುದ್ಧ ನಿಮ್ಮ ಒಂದು ಹೋರಾಟಗಳು ಯಾವ ರೀತಿ? ಅಲ್ಲ, ನಾವೀಗ ಪ್ರತಿ ಹಂತದಲ್ಲೂ ಪ್ರತಿನಿತ್ಯನೂ ನಾವೊಂದು ಇದನ್ನ ಕೊಡ್ತಾನೆ ಇರ್ತೀನಿ. ಯಾವುದೇ ಲೀಡರ್ ಇರ್ಬೋದು, ಅವ್ರು ರಾಜ್ಯ ಮಟ್ಟದಾಗಿರ್ಬೋದು, ದೇಶ ಮಟ್ಟದ ನಾಯಕರುಗಳು ಇರ್ಬೋದು. ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರಂತ ಹೇಳಿರೋಂಥ ಅವೇಳನಕಾರ ಹೇಳಿಕೆ, ಯಾಕೆಂದ್ರೆ ಸಾಮಾನ್ಯ ಪ್ರಜ್ಞೆ ಇಲ್ಲದಂತ ವ್ಯಕ್ತಿನ ಪಂಚಾಯತ್ ರಾಜ್ ಸಚಿವರು ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಒಂದು ಚಿಂತನೆ ಇರಬೇಕು. ಅವ್ರದೇ ಆದ 13, 14 ಸರಿ ಬಜೆಟ್ ಮಂಡನೆ ಮಾಡಿದೆ ಅಂತ ವ್ಯಕ್ತಿ 100 ವರ್ಷ ಇತಿಹಾಸ ಇರೋಂಥ RSS ನ ಬ್ಯಾನ್ ಮಾಡಬೇಕು ಸಂಘಟನೆಗಳು. ಇವತ್ತು ನಮ್ಮ ಭೀಮ್ ಸಂಘಟನೆ ಅಂತ ಮಾಡಿದ್ದಾರೆ. ಇವತ್ತು ಏನ್ ಮಾಡಿದ್ದಾರೆ? ಶೋಷಣೆಗೆ ಒಳಗಾಗ್ತಾ ತುಳಿತ ಕಾಂಗ್ರೆಸ್ ಪಕ್ಷದವರು ಶೋಷಣೆಗೆ ಒಳಗಾಗ್ತಾ ಇರ್ತಾರೆ. ನಮ್ಮ ಅದೇ BJP ಪಕ್ಷದಲ್ಲಿ ಬಾಗಲಕೋಟೆಯಲ್ಲಿ, ಚಿತ್ರದುರ್ಗದಲ್ಲಿ ಗುರುತಿಸಿ ನಮ್ಮ ಗೋವಿಂದ ಕಾರಜೋಳ ಅವರನ್ನ ಕರ್ಕೊಂಡ್ಬಂದು ಮನೆ ಸಂಸತ್ ಸದಸ್ಯರನ್ನಾಗಿ ಮಾಡಿದಂತ ದೊಡ್ಡ ಹೆಗ್ಗಳಿಕೆ ಇಡೀ ನಮ್ಮ ಇದಕ್ಕೆ BJP ಪಕ್ಷಕ್ಕೆ ಇದೆ. ಪ್ರಮುಖವಾಗಿ ಸಿದ್ದೇಶ್ವರ ಈಗ ಪ್ರಮುಖವಾಗಿ ತರೀಕೆರೆ ಅಥವಾ ಅಜ್ಜಂಪುರ ಬರುವವರಿಗೆ ಬೇರೆ ಬೇರೆ ಭಾಗದಿಂದ ಬರೋರಿಗೆ ಅತಿ ದೊಡ್ಡ ಸಮಸ್ಯೆ ಅನ್ನೋದು ರಸ್ತೆಯ ಸಮಸ್ಯೆ. ಎಲ್ಲಾ ಕೂಡ ರಸ್ತೆ ಕಿತ್ತಾಕಿರುವಂಥದ್ದು, ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದೆ, ಅಪಘಾತಗಳು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ರಸ್ತೆ ಸಮಸ್ಯೆ ಕುರಿತಲ್ಲಿ ಏನಿದೆ? ರಸ್ತೆ ಸಮಸ್ಯೆ ಇದ್ದಾಗ ಮೊದಲಿಗೂ ಈಗೂ ಹೋಲಿಸಿದ್ರೆ ನಮ್ದು ಉತ್ತಮವಾಗಿದೆ. ಅಲ್ಲಲ್ಲೇ ಒಂದು ಸ್ವಲ್ಪ ಈ ತರೀಕೆರೆ ರಸ್ತೆ ಒಂದು ಸ್ವಲ್ಪ ಹಾಳಾಗ್ತಾ ಇದೆ. ಅದು ಶಾಸಕರು ಎಚ್ಚೆತ್ಕೊಂಡು ಒಂದು 5 ಕೋಟಿ ರೂಪಾಯಿಂದು ಮೊನ್ನೆ ಎಲ್ಲ ರಿಟೈರ್ ಮಾಡಿದ್ದಾರೆ. ನಾನಾದ್ರೂ ಅದು ಭಾವಿಸ್ಕೊಂಡಿದ್ದೀನಿ. ಅವ್ರು ಮೊನ್ನೆ ಯಾವುದೋ ಸಂದರ್ಭದಲ್ಲಿ ಸಿಕ್ಕಿ ಮಾತಾಡೋದಾಗ ಒಂದು ಲೇಯರ್ ಟಾರ್ ಹಾಕ್ಸ್ಬೇಕು ಅಂತ ಹೇಳಿ ಇದನ್ನ ಮಾಡಿದ್ವಿ. ಅಜ್ಜಂಪುರ ಟು ತರೀಕೆರೆ ಯಾಕೆ ಅಂತಂದ್ರೆ ಕೇವಲ 20 ನಿಮಿಷದಾಗ ಜರ್ನಿ ಮಾಡೋಂಥ ಜಾಗನ ಗಂಟೆ ಆಗುತ್ತೆ. ಇದು ನಿಮ್ಗೆ ಗುರುತರವಾದ ಜವಾಬ್ದಾರಿ ಇದೆ. ನಿಮ್ಮ ಅಧಿಕಾರ ಇರೋವರೆಗೂ ನೀವೇ ಶಾಸಕರು, ನಾವಂತೂ ಏನು ಇದನ್ನ ಮಾಡಕ್ ಬರೋದಿಲ್ಲ. ಆ ಜವಾಬ್ದಾರಿನ ನೀಟಾಗಿ ನಿಭಾಯಿಸಿ ಅಂತ ಹೇಳ್ತಾ ಇದ್ದೀನಿ. ಸಿದ್ದೇಶ್ವರ, ಈಗ ಮುಂದಿನ ದಿನಗಳಲ್ಲಿ ಸಹಜವಾಗಿ ಚುನಾವಣೆಗಳು ಬರ್ತಾ ಇದೆ. ಅದು ಗ್ರಾಮ ಪಂಚಾಯತಿ ಆಗಿರ್ಬೋದು, ನಂತರ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ, ಬಿದ್ದಿದ್ದಂತ ಬೇರೆ ಬೇರೆ ಚುನಾವಣೆಗಳು ಕೂಡ ಬರ್ತಾ ಇರುವಂಥದ್ದು. ಒಬ್ಬರು ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಗೆ ಯಾವ ರೀತಿ ಒತ್ತು ಕೊಟ್ಟಿದ್ದೀರಾ? ಸರ್, ನಾವು ಬೇಸಿಕಲಿ ನೆಕ್ಸ್ಟ್ ಬರುವಂತ ಚುನಾವಣೆ ಜಿಲ್ಲಾ ಪಂಚಾಯತ್ ನಮ್ಮ ಅಜ್ಜಂಪುರಕ್ಕೆ ಬರೋದಿಲ್ಲ. ಗ್ರಾಮಾಂತರ ಪ್ರದೇಶ ನಮ್ಮ ಬಗ್ವಳ್ಳಿ ಮತ್ತೆ ಶಿವನಿ 2 ಕ್ಷೇತ್ರ ಇದೆ ಜಿಲ್ಲಾ ಪಂಚಾಯತಿಯಲ್ಲಿ. 2ಕ್ಕೆ 2 ಇವತ್ತೇ ಹೇಳ್ತೀನಿ, ಗೆಲ್ತೀವಿ. ನಾನು ಹಿಂದೆ ನಮ್ಮ ಮಾಧ್ಯಮದ ಮುಖಾಂತರ ಹೇಳಿದ್ದೆ, ಹುಡ್ಕೊಂಡು ಬಂದಿದ್ರು ನನಗೆ ಅಜ್ಜಂಪುರ ಪಟ್ಟಣ ಪಂಚಾಯತಿನ ಗೆಲ್ತೀವಿ ಅಂತ ಹೇಳಿದಾಗ ಒಬ್ಬ ಮೀಡಿಯಾದವರು ಹುಡ್ಕೊಂಡು ಬಂದಿದ್ರು. ಅವ್ರು ನಮ್ಮ ಪರವಾಗಿ ಏನು ಬಂದಿರಲಿಲ್ಲ, ಕಾಂಗ್ರೆಸ್ ಪರವಾಗೇ ಬಂದಿದ್ರು.
ಅವರು ನನ್ನನ್ನ ಆದ್ಮೇಲೆ ಮತ್ತೆ ಎಂಟ್ರಿ ಮಾಡಕ್ಕೆ ಮತ್ತೆ ಹುಡ್ಕೊಂಡು ಬಂದಿದ್ರು. Okay. ತಮಿಗೂ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ವಿರೋಧ ಪಕ್ಷದವರಿಗೆ ಅವ್ರು ಎಷ್ಟೇ ಬಲಾಢ್ಯ ಎರಡೂ ಕ್ಷೇತ್ರನ ಗೆದ್ದೇ ಗೆಲ್ತೀನಿ ಅಂತ ಇವತ್ತೇನೆ ನಾನು ಹೇಳ್ತೀನಿ. ನನಗೆ ಪ್ರಮುಖವಾಗಿ ಒಂದು ಪಕ್ಷ ಸಂಘಟನೆ ಅಂತ ಬಂದಾಗ ಒಬ್ಬರ ಅಧ್ಯಕ್ಷರಾದವರಿಗೆ ಅಲ್ಲಿನ ಶಾಸಕರಾಗಿರ್ಬೋದು, ಮಾಜಿ ಶಾಸಕರುಗಳು ಬೆಂಬಲವು ನಿಮ್ಮ ಪಕ್ಷದ ದೊಡ್ಡ ನಾಯಕರು ಬೆಂಬಲ ಕೊಡುವುದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಒಬ್ಬರ ಅಧ್ಯಕ್ಷರಾಗಿ ನಿಮಗೆ ಇಲ್ಲಿನ ಮಾಜಿ ಶಾಸಕರಾಗಿರುವಂತಹ ಸುರೇಶ್ ಅವರು ಯಾವ ರೀತಿಯಾಗಿ ಬೆಂಬಲವನ್ನು ಕೊಡ್ತಾರೆ? ಮಾಜಿ ಶಾಸಕರು ನಾವು ಏನು ನಿಮಗೆ ಕೆಲಸ ಮಾಡಬೇಕು, ಜನನ ಇಂಥವ್ರನ್ನ ಭೇಟಿ ಮಾಡಬೇಕು, ಯಾರನ್ನೇ ಒಬ್ಬರನ್ನ ನಮ್ಮ ಎಸ್ ಎಂ ನಾಗರಾಜ್ ಅವರು ಮಾಜಿ ಶಾಸಕರು, ಅವರು ನಮ್ಮ ಕಳೆದ ಚುನಾವಣೆಯಲ್ಲಿ ನಮ್ಮ ಪರವಾಗಿರಲಿಲ್ಲ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಜೊತೆ ಇದ್ರು. ಅವ್ರನ್ನ ವಿಶ್ವಾಸಪೂರ್ವಕವಾಗಿ ಕರ್ಕೊಂಡು ನಮ್ಮ ಪಕ್ಷಕ್ಕೆ ಸೇರಿಸಿದ್ದೀವಿ. ಅವರು ದೊಡ್ಡ ಸಮುದಾಯದ ವ್ಯಕ್ತಿ, ಅವರು ಅವ್ರದೇ ಆದ ಒಂದು ಛಾಪನ ಮೂಡಿಸಿದ್ದಾರೆ. ಅಜ್ಜಂಪುರ ತಾಲೂಕಾದ್ಯಂತ ಅವ್ರದೇ ಆದಂಥ ಒಂದು ದೊಡ್ಡ ಸಂಘಟನೆ ಇದೆ. ಅವ್ರು ನಮಗೆ ಬೆನ್ನಾಗಿ ನಿಂತಿದ್ದಾರೆ ಎಸ್ ಎಂ ನಾಗರಾಜ್ ಅವರು. ಅವ್ರ ಮುಖಾಂತರನೇ ಚೂನಿ ಹೋಬಳಿ ಅವ್ರ ಪೂರ್ತಿ ಅವ್ರ ಹೋಲ್ಡಿಂಗ್ ಇದೆ, ಅಜ್ಜಂಪುರ ಹೋಬಳಿನೂ ಇದೆ. ಹಾಗಾಗಿ ನಮಗೆ ಪಕ್ಷಕ್ಕೆ ಅವರು ಒಂದು ದೊಡ್ಡ ಆಸ್ತಿ ಇದ್ದಂಗೆ. ನಾವು ಗೆದ್ದೇ ಗೆಲ್ಲೋದು ಅದೇ ಉದ್ದೇಶ ಕಂಡೀಷನ್ ಅಂತ ನಾನು ಹೇಳ್ತೀನಿ ಸರ್. ಓಕೆ, ಅದರ ಜೊತೆ ಸತೀಶ್ ಅವರು ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಅಥವಾ ಇಲ್ಲಿನ ಶಾಸಕರಿರೋದ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟಗಳು ಯಾವ ರೀತಿ ಅದಾವೆ? ಶಾಸಕರು ಗೆದ್ದೇ ಗೆಲ್ಲಬೇಕು ಅಂತೇಳಿ ನಾವು ಪಕ್ಷ ಅಧಿಕಾರದಲ್ಲಿರಲಿಲ್ಲ, ಎಲ್ಲಾ ರೀತಿ ಫುಲ್ಫಿಲ್ ಮಾಡಿದ್ರು. ಅದನ್ನ ಬಾಯ್ಬಿಟ್ಟು ಹೇಳಕ್ಕೂ ಆಗೋದಿಲ್ಲ, ಯಾಕೆಂತಂದ್ರೆ ಮಾಧ್ಯಮದ ಮುಖಾಂತರ ಹೇಳ್ಬೇಕಾದ್ರೆ ಎಲ್ಲಾ ರೀತಿ ಅವರ ಪಕ್ಷದ ಅಭ್ಯರ್ಥಿಗಳಿಗೆ ಮಾಡಿದ್ರು. ಆದ್ರೆ ಮತದಾರರು ಮಾತ್ರ ನಮ್ಮ ಪರವಾಗಿದ್ರು. ಓಕೆ, ಸಿದ್ದೇಶ್ ಕೊನೆಯದಾಗಿ ನಿಮ್ಮ ಒಂದು ರಾಜಕೀಯ ಜರ್ನಿ ಆಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ಒಬ್ಬ ಅಧ್ಯಕ್ಷರಾಗಿ ಕೊನೆಯದಾಗಿ ಹೇಳಕ್ಕೆ ಬಯಸ್ತೀರಾ? ನನ್ನ ಕುಟುಂಬ ನನ್ನನ್ನು ಸಾರ್ವಜನಿಕ ಜೀವನಕ್ಕೆ ನನ್ನ ಸೋದರರಿಬ್ಬರು ಇರ್ಬೋದು, ಅವರೆಲ್ಲರೂ ನನಗೆ ಪೂರ್ವಕ ಬೆಂಬಲವಾಗಿ ನಿಂತಿದ್ದಾರೆ ಸರ್. ಯಾಕೆ ಅಂತಂದ್ರೆ ಬೆಳಿಗ್ಗೆ ಪ್ಯಾಂಟ್ ಹಾಕೊಂಡು ಖರ್ಚಿಗೆ ದುಡ್ಡು ಬೇಕಂತ ತಮ್ಮನ್ನ ಕೇಳ್ಕೊಂಡು ಇಸ್ಕೊಂಡು ಬರ್ತೀವಿ ಅಂತಂದ್ರೆ, ಇವತ್ತು ಅವ್ರು ಸಮಾಜದಲ್ಲಿ ನಾನು ಗೆಲ್ತಾ ಇರೋವಾಗ ಫಸ್ಟ್ ಮನ ಗೆದ್ದು ಮಾರ್ ಗೆಲ್ಲು ಅಂತ, ಕುಟುಂಬನ ಗೆದ್ರೆ ನಾನು ಇಡೀ ಇದನ್ನೇ ಗೆಲ್ತೀನಿ ಅನ್ನೋದು ನನಗೊಂದು ನಂಬಿಕೆ ಇದೆ ಸರ್. ನನ್ನ ಉಸಿರಿರೋವರೆಗೂ ಸಮಾಜಕ್ಕೆ ಒಳ್ಳೇದಾಗಬೇಕು, ಉಳಿತಾಗಿರ್ಬೇಕು ಅನ್ನೋದೇ ನನ್ನ ಚಿಂತನೆ ಸರ್. ಓಕೆ, ಸಿದ್ದೇಶ್ವರ ಇದುವರೆಗೆ ಒಂದು ಸಂದರ್ಶನ ಭಾಗವಹಿಸಿ ನಗರದ ಅಧ್ಯಕ್ಷರಾಗಿ ನಿಮ್ಮ ಒಂದು ಸಂಘಟನೆ ಆಗಿರ್ಬೋದು, ಅಜ್ಜಂಪುರ ಪಟ್ಟಣ ಪಂಚಾಯತ್ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದಿರುವಂಥ ವಿಚಾರ, ಅಲ್ಲಿ ಯಾವ ರೀತಿಯಾಗಿ ಚುನಾವಣೆಯನ್ನು ಮಾಡಿದ್ರಿ, ಚುನಾವಣೆಯನ್ನು ಯಾವ ರೀತಿಯಾಗಿ ಎದುರಿಸಿದ್ರಿ, ಹಾಗೆ ನಿಮ್ಮ ಮಾಜಿ ಶಾಸಕರು ನಿಮಗೆ ಯಾವ ರೀತಿಯಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಓವರಾಲ್ ಆಗಿ ನೀವೇನು 3 ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಚಾರ, ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈಲ್ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲಿ ವೀಕ್ಷಕರೇ, ಇದು ಅಜ್ಜಂಪುರ ಬಿಜೆಪಿಯ ಅಧ್ಯಕ್ಷರು ಹಾಗೂ 3 ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಒಮ್ಮೆ ಅಧ್ಯಕ್ಷರಾಗಿ ಮತ್ತೊಮ್ಮೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಶ್ರೀಯುತ ಸಿದ್ದೇಗೌಡರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.